ನಮಸ್ಕಾರ ಎಲ್ಲರಿಗೂ ಇನ್ನೊಂದು ಸ್ವಾಗತ ಸುಸ್ವಾಗತ. ಸೊ ನೋಡ್ರಿ, ಇವತ್ತಿನ ವಿಡಿಯೋ ಭಾಳ ಇಂಟ್ರೆಸ್ಟಿಂಗ್ ಐತಿ. ಅದಕ್ಕಪ್ಪ ಅಂದ್ರೆ ಇವತ್ತಿನ ವಿಡಿಯೋದಾಗ ಹೇಳತ್ತೀನಿ ನಾನು ಮೋಸ್ಟ್ ಆ್ಯಂಟಿಸಿಪೇಟೆಡ್ ಫಿಲ್ಮ್ಸ್ ಆಫ್ 2025. ಅರ್ಧ ವರ್ಷ ಮುಗಿದೈತೆ ಕರೆ, ಆದರೆ ಇನ್ನೂ ಅರ್ಧ ವರ್ಷದಾಗ ಭಾಳ ದೊಡ್ಡ ದೊಡ್ಡ ಫಿಲ್ಮ್ಸ್ ಬರಾಕತ್ತಾವು. ನಮ್ಮ ಕನ್ನಡ ಇಂಡಸ್ಟ್ರಿನೂ ಆಯಿತು, ಬಾಲಿವುಡ್ದಾಗೂ ಆಯಿತು, ತಮಿಳ್ದಾಗೂ ಆಯಿತು, ತೆಲುಗುದಾಗೂ ಆಯಿತು, ಎಲ್ಲ ಕಡೆನೂ ಆಯಿತು. ಸೊ ಅದಕ್ಕೆ ಅರ್ಧ ವರ್ಷ ಮುಗಿದ ಕೂಡ ಇನ್ನೂ ಒಂದು ಅರ್ಧ ವರ್ಷ ಚಲೋ ಫಿಲ್ಮ್ಸ್ ಬರಾಕತ್ತಾವ ಅಂಥೇಳಿ ಈ ವಿಡಿಯೋ ನಾನು ಮಾಡಾಕತ್ತೀನಿ. ಸೊ ಬರ್ರಿ ಇವತ್ತಿನ ವಿಡಿಯೋ ಚಾಲು ಮಾಡೋಣ. ಫಸ್ಟ್ ಫಿಲ್ಮ್ ಬಂದುಬಿಟ್ಟು ಇಡೀ ಇಂಡಿಯನ್ ವೇಟ್ ಮಾಡಾಕತ್ತೈತಿ ಈ ಫಿಲ್ಮ್. ನಾನು ಪರ್ಸನಲಿ ಭಾಳ ಎಕ್ಸೈಟೆಡ್ ಇದ್ದೀನಿ ಈ ಫಿಲ್ಮ್ ನೋಡೋಕ್ಕೆ. ಫಿಲ್ಮ್ ಹೆಸರು ಏನಪ್ಪ ಅಂತಂದ್ರೆ ಕಾಂತಾರ ಚಾಪ್ಟರ್ 1. ಸೊ ನಿಮಗೆ ಗೊತ್ತಿರ್ಬೇಕು ಈ ಫಿಲ್ಮ್ದು ಹೈಪ್ ಎಷ್ಟೈತಿ. ಅಕ್ಟೋಬರ್ 2ನೇ ತಾರೀಕಿಗೆ ಬರಾಕತ್ತೈತಿ ಇದೇ ವರ್ಷ. ಸೊ ಈ ಫಿಲ್ಮ್ನ ನಡುವೆ ಸ್ವಲ್ಪ ಕಾಂಟ್ರವರ್ಸಿದು ಎದ್ದು, ಆದರೆ ಫಿಲ್ಮ್ ಎಕ್ಸ್ಪೆಕ್ಟೇಷನ್ ಭಾರಿ ಹೈ ಐತಿ. ಅದಕ್ಕಪ್ಪ ಅಂತ ರಿಷಬ್ ಶೆಟ್ಟಿ ಅವರಂತೂ ಡಿಸಪಾಯಿಂಟ್ ಮಾಡೋಂಗಿಲ್ಲ ಒಟ್ಟು. ಮತ್ತು ಹೊಂಬಾಳೆ ಅಂತ ದೊಡ್ಡ ಪ್ರೊಡಕ್ಷನ್ ಹೌಸ್ ಐತಿ. 125 crores ಬಜೆಟ್ ಒಳಗೆ ಆಗತೈತಿ. ಫಸ್ಟ್ ಫಿಲ್ಮ್ 16 crores ಆಗಿತ್ತು, 4,500 ಕೋಟಿ ಕಳಿಸ್ತೆ. ಈಗ ಸೆಕೆಂಡ್ ಫಿಲ್ಮ್ದ ಬಜೆಟ್ 125 crores. ನನಗೆ ಅನ್ಸೋ ಮಟ್ಟಿಗೆ 1,000 ಕೋಟಿ ಆರಾಮ್ ಸೇರಿ ಮೂಡ್ತದ ಅನ್ನಿಸ್ತೈತೆ ನನಗೆ. ಸೊ ಸೆಕೆಂಡ್ ಫಿಲ್ಮ್ ಬಂದುಬಿಟ್ಟು ನಾ ಭಾಳ ಎಕ್ಸೈಟೆಡ್ ಇದ್ದೀನಿ ಈ ಫಿಲ್ಮ್ ನೋಡೋಕ್ಕೆ. ಹಾಗೆ IMDbದಾಗೂ ಒಂದು ಸ್ವಲ್ಪ ಭಾಳ ಮಂದಿ ಇದಕ್ಕೆ ವೋಟ್ ಮಾಡ್ಯಾರ ಆ್ಯಂಟಿಸಿಪೇಟ್ ಫಿಲ್ಮ್ಸ್ ಅಂತ ಹೇಳಿ, ಕೂಲಿ ಅಂತ ಹೇಳಿ. ಸೊ ಎದಕ್ಕಪ್ಪ ಅಂತಂದ್ರೆ ಈ ಫಿಲ್ಮ್ದ ಡೈರೆಕ್ಟರ್ ಲೋಕೇಶ್ ಕನಗರಾಜ್. ಮತ್ತು ಇದ್ರಾಗ ಕಾಸ್ಟ್ ಎಷ್ಟು ದೊಡ್ಡದೈತಿ ಹೇಳ್ತೀನಿ ನಾನು. ದೊಡ್ಡ ಆ್ಯಕ್ಟರ್ಸ್ ಇದಾರೆ ಇದ್ರಾಗ. ಒಂದೇದ ಮೇನ್ ರಜನಿ ಸರ್, ಅದು ಆಗೋಣ ನನ್ನ ಫೇವ್ರೇಟ್ ಉಪೇಂದ್ರ ಸರ್, ಸತ್ಯಜಿತ್ ರೈ, ನಾಗಾರ್ಜುನ, ಅಮೀರ್ ಖಾನ್ ಅವ್ರ ಕ್ಯಾಮಿಯೋ, ಮತ್ತು ಸೋಬಿನ್ ಶಾ ಅಂತೇಳಿ ಇನ್ನೊಬ್ಬರು ಮಲಯಾಳಂ ಆ್ಯಕ್ಟರ್ ಅದಾರೆ. ಸೊ ಇಂಥ ಪರಿ ದೊಡ್ಡ ಕಾಸ್ಟ್ ಐತಿ. ಮತ್ತು ಡೈರೆಕ್ಟರ್ ಲೋಕೇಶ್ ಕನಗರಾಜ್ ಅವರು ಅದಾರೆ. ವಿಕ್ರಮ್, ಲಿಯೋ, ಖೈತಿ, ಮಾಸ್ಟರ್ ಅಂತ ದೊಡ್ಡ ಫಿಲ್ಮ್ಸ್ ಮಾಡ್ಯಾರ. ಸೊ ಅದಕ್ಕೆ ನಾನು ಭಾಳ ಎಕ್ಸೈಟೆಡ್ ಇದ್ದೀನಿ. ಆಗಸ್ಟ್ 14 ತಾರೀಕಿಗೆ ಬರಾಕತ್ತಿದೆ ಫಿಲ್ಮ್. ಮತ್ತು ನನಗೆ ಅನ್ಸೋಬಿಟ್ಟಿಗೆ ಲೋಕೇಶ್ ಕನಗರಾಜ್ ಒನ್ ಆಫ್ ದ ಡೈರೆಕ್ಟರ್ ಅದಾರ ತಮಿಳ್ ಇಂಡಸ್ಟ್ರಿ ಒಳಗೆ ಯಾರು 1,000 ಕೋಟಿದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕೊಡ್ತಾರೆ. ಇನ್ನು ಮಟ್ಟ ತಮಿಳ್ ಇಂಡಸ್ಟ್ರಿದಾಗ ಒಂದು ಫಿಲ್ಮ್ 1,000 ಕೋಟಿ ದಾಟಿಲ್ಲ. ಆಲ್ಮೋಸ್ಟ್ ಅದು ಎಲ್ಲ ಫಿಲ್ಮ್ಸ್, ಎಲ್ಲ ಬಾಲಿವುಡ್ ಮತ್ತು ನಮ್ಮ ಕನ್ನಡ ಇಂಡಸ್ಟ್ರಿ, ತೆಲುಗು ಅಂಥದ್ರಾಗ 1,000 ಕೋಟಿ ಫಿಲ್ಮ್ಸ್ ದಾಟಾವು. ಇನ್ನೂ ಮಟ್ಟ ತಮಿಳ್ ಇಂಡಸ್ಟ್ರಿದಾಗ ಒಂದು 1,000 ಕೋಟಿ ದಾಟಿಲ್ಲ. ಇದು ಫಿಲ್ಮ್ ಸ್ವಲ್ಪ ಚಲೋ ಮಾರ್ಕೆಟಿಂಗ್ ಮಾಡಿ ನಮ್ಮ ಸೈಡ ಕನ್ನಡದಾಗ ಹಾಕಿ, ನಾರ್ತ್ ಸೈಡ್ ಹಿಂದಿದಾಗ ಹಾಕಿ ಚಲೋ ಮಾರ್ಕೆಟಿಂಗ್ ಮಾಡಿದ್ರಪ್ಪ ಅಂತಂದ್ರೆ ಆರಾಮ್ಸರಿ ಕಣ್ಣು ಮುಚ್ಚಿ 1,000-1,200 ಕೋಟಿದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕಣ್ಣು ಮುಚ್ಚಿ ಹಾಕೈತಿ. ಸೊ ನೆಕ್ಸ್ಟ್ ಫಿಲ್ಮ್ ಬಂದುಬಿಟ್ಟು ಈ ಫಿಲ್ಮ್ದಾಗ ಭಾರಿ ದೊಡ್ಡ ಆ್ಯಕ್ಟರ್ಸ್ ಅದಾರೆ. ಮತ್ತು ಡೈರೆಕ್ಟರ್ ಹೊಸ್ತಾಗ ಅದಾರ. ಆದರೆ ಈ ಡೈರೆಕ್ಟರ್ ನೀವು ಮೊದಲು ಮ್ಯೂಸಿಕ್ ಡೈರೆಕ್ಟರಾಗಿ ನೋಡಿರ್ಬೋದು. ನಾನು ಮಾತಾಡತ್ತೀನಿ 45 ಫಿಲ್ಮ್ ಬಗ್ಗೆ. ಈ ಫಿಲ್ಮ್ದ ಡೈರೆಕ್ಟರ್ ಅದಾರೆ ಅರ್ಜುನ್ ಜನ್ಯ. ನಾ ಯಾರಿಗೆ ಪರ್ಸನಲ್ ಅವ್ರಿಗೆ ಮೀಟ್ ಆಗೀನಿ. ಸೊ ಇವ್ರ ಹೊಸ ಫಿಲ್ಮ್ ಡೈರೆಕ್ಟ್ ಮಾಡಕತ್ತಾರೆ. ಫಸ್ಟ್ ಫಿಲ್ಮ್ ಡೈರೆಕ್ಟ್ ಮಾಡಕತ್ತಾರೆ. ಸ್ಯಾಂಡಲ್ವುಡ್ದಾಗ ತಮ್ಮ ಡೈರೆಕ್ಟೋರಿಯಲ್ ಡೆಬ್ಯೂ ಕೊಡಕತ್ತಾರೆ 45 ಅಂತೇಳಿ. ಎಲ್ಲಿ ಇವರೇ ಮ್ಯೂಸಿಕ್, ಇವರೇ ಸ್ಟೋರಿ, ಸ್ಕ್ರೀನ್ ಪ್ಲೇ ಮತ್ತು ಏನೋ ಥರದಕ್ಕೆ ಡೈರೆಕ್ಷನ್ ಮಾಡ್ಯಾರ. ಟೀಸರ್ ಬಂದಿತ್ತು ಇದ್ರದ, ನಾನು ನೋಡೀನಿ. ಎಕ್ಸ್ಪೆಕ್ಟೇಷನ್ಸ್ ಭಾಳ ಐತಿ ಫಿಲ್ಮ್ ನೋಡಿ. ಇದ್ರದ್ದು ರಿವ್ಯೂ ಹಾಕಿದ್ದೆ ನಾನು ಟೀಸರ್ದ. ಸೊ ಹೋಗಿ ನೋಡ್ರಿ ನೀವು. ಎಕ್ಸ್ಪೆಕ್ಟೇಷನ್ ಭಾಳ ಐತಿ ಫಿಲ್ಮ್ದ. ಇದಕ್ಕಪ್ಪ ಅಂತಂದ್ರೆ ಶಾರ್ಟ್ಸ್ ಮತ್ತು ಏನೇನು VFX ಶಾರ್ಟ್ಸ್ ಮತ್ತು ಆ್ಯಕ್ಟರ್ಸ್ ಏನು ಆ್ಯಕ್ಟಿಂಗ್ ಐತಲ್ಲ ಬ್ಯಾಂಕ್ ಅನ್ಸಕತ್ತೈತಿ. ಅಷ್ಟೇ ಸ್ವಲ್ಪ ಸ್ಟೋರಿ ಏನ್ರ ಚಲೋ ಇದ್ರೆ ಭಾಳ ಚಲೋ. ಸೊ ನೆಕ್ಸ್ಟ್ ಫಿಲ್ಮ್ ಬಂದುಬಿಟ್ಟು ನಾ ಅಂಥ ಪರಿ ಅದಕ್ಕೆ ಹೇಳುವಷ್ಟೇನು ಎಕ್ಸೈಟೆಡ್ ಇಲ್ಲ, ಆದರೆ ನಂಗೆ ನೋಡೋ ಆಸೆ ಐತೆ ಅದು ಫಿಲ್ಮ್. ಆ ಫಿಲ್ಮ್ ಹೆಸರು ಏನಪ್ಪ ಅಂತಂದ್ರೆ ವಾರ್ 2. ಇದಕ್ಕಪ್ಪ ಅಂತಂದ್ರೆ ಇದ್ರ ಟೀಸರ್ ಬಂದಿತ್ತು. ಇದ್ರ ಟೀಸರ್ ಒಂದು ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ತೋರಿಸ್ತು ನನಗೆ. ಇದಕ್ಕಪ್ಪ ಅಂತಂದ್ರೆ ಏನಂತಾರೆ ಅದಕ್ಕೆ ಮಾಂಟೆಂಡು ಆ್ಯಡ್ ಅನ್ಸಕತ್ತಿತ್ತದು. ಆದ್ರೆ ನೋಡೋಣ ಏನಕ್ಕೈತಿ. ಆಯನ್ ಮುಖರ್ಜಿ ಅವ್ರ ಡೈರೆಕ್ಟರ್ ಅದಾರ ಇದ್ರದ. ಸೊ ನೋಡೋಣ, ಹೋಪ್ಸ್ ಐತಿ ಫಿಲ್ಮ್ ಚಲೋ ಇರ್ತೈತೆ ಅಂತ ಹೇಳಿ. ನಾ ಅಂತೂ ನೋಡಕ್ಕೆ ಹೊಂಟೀನಿ ಬರೀ ರಿತಿಕ್ ರೋಷನ್ ಸಂಬಂಧ, ಮತ್ತು ಯಾರ ಸಂಬಂಧ ಹೊಂಟಿಲ್ಲ. ಫೈಟ್ ಇಷ್ಟಾಗಿ ಡಿಮ್ ಆಯ್ತು ಮಾರ. ಸೊ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂತಂದ್ರೆ ಕೂಲಿ ವಾರ್ 2 45 ಒಂದೇ ದಿನ ರಿಲೀಸ್ ಆಗತ್ತವೆ. 14th ಆಗಸ್ಟ್ ಮತ್ತು 15th ಆಗಸ್ಟ್ 3 ಫಿಲ್ಮ್ ಇಷ್ಟರೊಳಗೆ ರಿಲೀಸ್ ಆಗತ್ತವೆ. ಅಂದ್ರೆ ಭಾಳ ದೊಡ್ಡ ಕ್ಲಾಶ್ ಐತಿದು. ನಮ್ಮ ಸ್ಯಾಂಡಲ್ವುಡ್ ಕನ್ನಡ ಇಂಡಸ್ಟ್ರಿ ಅಂತ ಇದು ಒಂದು, ಮತ್ತು ತಮಿಳ್ ಇಂಡಸ್ಟ್ರಿ ಅಂತ ಅದು, ಮತ್ತು ಬಾಲಿವುಡ್ ಅಂತ ಇದು. ಸೊ ನೋಡು ಏನಾಕೈತಿ. ಸೊ ನೆಕ್ಸ್ಟ್ ಫಿಲ್ಮ್ ಬಂದುಬಿಟ್ಟು ಪ್ರಭಾಸ್ ಅವ್ರದ ರಾಜಾ ಸಾಬ್ ಅಂತೇಳಿ. ಈ ಫಿಲ್ಮ್ ಡಿಸೆಂಬರ್ 5ನೇ ತಾರೀಕಿಗೆ ಬರಾಕತ್ತೈತಿ. ಸೊ ಹೇಳ್ತೀನಿ, ಇದ್ರದ್ದು ಒಂದು ಸ್ವಲ್ಪ ಹಾರರ್ ಕಾಮಿಡಿ ಜನರ್ ಐತಿ ಇದ್ರದ್ದು. ಏನಾಕೈತಿ ಯಾರಿಗೆ ಗೊತ್ತು. ಬರೀ ನನಗೆ ಅನ್ಸಬಿಟ್ಟು ಪ್ರವಾಸಿ ನೋಡೋಕೆ ಹೋಗ್ತಾರೆ. ಸ್ಟೋರಿ ಮತ್ತು ಹಾರರ್ ಎಲಿಮೆಂಟ್ಸ್ ಕಾಮಿಡಿ ಚಲೋ ಇದ್ರೆ ಫಿಲ್ಮ್ ಸ್ವಲ್ಪ ಏನು ಎಕ್ಸ್ಪೆಕ್ಟೇಷನ್ಕಿಂತ ಒಂದು ಸ್ವಲ್ಪ ಜಾಸ್ತಿ ನೋಡ್ತೈತಿ. ಆದರೆ ಅದ್ರಾಗ ಏನೂ ಇರಲಿಲ್ಲಪ್ಪ ಅಂತಂದ್ರೆ ನನಗೆ ಅನ್ಸೋಮಟ್ಟಿಗೆ ಅಷ್ಟು ಪ್ರವಾಸಿಗೆ ನೋಡೋಕೆ ಹೋಗ್ತಾರೆ. ಸೊ ಇಷ್ಟೇ ವಿಡಿಯೋಕ್ಕೆ ನಿಮಗೇನಾರ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಜಲ್ದಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಾ ಏನಾರ ಯಾವ್ಯಾವ ಫಿಲ್ಮ್ ಮಿಸ್ ಮಾಡಿದಪ್ಪ ಅಂತಂದ್ರೆ ಕಮೆಂಟ್ಸ್ದಾಗ ಪ್ಲೀಸ್ ಕಮೆಂಟ್ ಮಾಡಿರಿ. ಸಿಗೋಣ ಮುಂದಿನ ವಿಡಿಯೋದಾಗ. ಅಲ್ಲಿ ತನಕ ಪೀಸ್ ಔಟ್.